ಈ ವಾರ ನಿಮ್ಮ ಜೀವನವೇ ಬದಲಾಗಬಹುದು. ಪ್ರಿಯ ವೀಕ್ಷಕರೇ, ಈ ವಾರವು ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವು ತರುತ್ತದೆ ಎನ್ನುವ ಸೂಚನೆಗಳು ಗೋಚರಿಸುತ್ತಿವೆ. ಗ್ರಹಗಳ ಸಂಚಾರ, ನಕ್ಷತ್ರಗಳ ಸ್ಥಿತಿ, ಚಂದ್ರನ ಚಲನೆ, ಗುರುನ ದೃಷ್ಟಿ, ಶನಿಯ ಪರಿಣಾಮ ಮತ್ತು ರಾಹು-ಕೇತುಗಳ ಸಂಯೋಗ ಎಲ್ಲವೂ ಈ ವಾರದಲ್ಲಿ ವಿಶೇಷ ಶಕ್ತಿಯನ್ನು ಉಂಟುಮಾಡುತ್ತಿವೆ. ನಿಮ್ಮ ರಾಶಿ ಯಾವುದಾದರೂ ಇರಲಿ, ಈ ವಾರ ನಿಮ್ಮ ಆಲೋಚನೆಗಳಲ್ಲಿ, ನಿರ್ಧಾರಗಳಲ್ಲಿ, ಸಂಬಂಧಗಳಲ್ಲಿ, ಧನಭಾಗ್ಯದಲ್ಲಿ, ಉದ್ಯೋಗ ಜೀವನದಲ್ಲಿ ಮತ್ತು ಆರೋಗ್ಯದಲ್ಲಿ ಸ್ಪಷ್ಟವಾದ ಬದಲಾವಣೆ ಕಾಣುವ ಸಾಧ್ಯತೆಯಿದೆ. ಈ ಬದಲಾವಣೆಗಳು ಕೆಲವು ಮಂದಿಗೆ ಅಚ್ಚರಿಯಾಗಿ ಕಾಣಬಹುದು, ಕೆಲವರಿಗೆ ನಿಧಾನವಾಗಿ ಅರಿವಾಗಬಹುದು, ಆದರೆ ಗ್ರಹಗಳು ನೀಡುವ ಸೂಚನೆಗಳು ಸ್ಪಷ್ಟವಾಗಿವೆ. ಈ ವಾರ ನಿಮ್ಮ ಮನಸ್ಸು ಹೆಚ್ಚು ಚುರುಕಾಗುತ್ತದೆ, ಹಳೆಯ ಗೊಂದಲಗಳು ದೂರವಾಗುತ್ತವೆ ಮತ್ತು ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ಮೇಷ ರಾಶಿಯವರಿಗಾಗಿ ಈ ವಾರ ಅತ್ಯಂತ ಚೈತನ್ಯಮಯವಾಗಿರುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಮಂಗಳ ಬಲಿಷ್ಠ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಕೆಲಸಗಳಲ್ಲಿ ಹಿಂದೆ ಸರಿದಿದ್ದವರು ಈಗ ಧೈರ್ಯದಿಂದ ಮುಂದುವರಿಯುತ್ತಾರೆ. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳ ಗಮನ ನಿಮ್ಮ ಕಡೆ ಸೆಳೆಯುತ್ತದೆ. ಹೊಸ ಯೋಜನೆಗಳು ನಿಮ್ಮ ಕೈ ಸೇರಬಹುದು. ಹಣಕಾಸಿನಲ್ಲಿ ಸ್ವಲ್ಪ ಏರಿಳಿತ ಕಂಡರೂ ಕೊನೆಗೆ ಲಾಭದ ಸೂಚನೆಯಿದೆ. ಕುಟುಂಬದಲ್ಲಿ ಚರ್ಚೆಗಳು ನಡೆಯಬಹುದು, ಆದರೆ ನಿಮ್ಮ ಸಮಾಧಾನಕರ ಮಾತುಗಳಿಂದ ಎಲ್ಲವೂ ಸುಗಮವಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ತಲೆನೋವು ಅಥವಾ ರಕ್ತದ ಒತ್ತಡದ ಸಮಸ್ಯೆ ಇರುವವರು ಜಾಗ್ರತೆ ವಹಿಸಬೇಕು. ಧ್ಯಾನ ಮತ್ತು ಪ್ರಾರ್ಥನೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಈ ವಾರ ನೀವು ತೆಗೆದುಕೊಳ್ಳುವ ನಿರ್ಧಾರವು ಮುಂದಿನ ಹಲವು ತಿಂಗಳ ದಿಕ್ಕನ್ನು ನಿರ್ಧರಿಸಬಹುದು. ವೃಷಭ ರಾಶಿಯವರಿಗಾಗಿ ಈ ವಾರ ಸ್ಥಿರತೆಯ ವಾರವಾಗಿರುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಉತ್ತಮ ದೃಷ್ಟಿಯಲ್ಲಿ ಇರುವುದರಿಂದ ನಿಮ್ಮ ಜೀವನದಲ್ಲಿ ಸೌಂದರ್ಯ, ಸಂತೋಷ ಮತ್ತು ಆರ್ಥಿಕ ಸುಧಾರಣೆ ಕಾಣಬಹುದು. ಹಳೆಯ ಸಾಲಗಳು ತೀರಿಸುವ ಅವಕಾಶ ದೊರೆಯಬಹುದು. ವ್ಯವಹಾರದಲ್ಲಿ ಹೊಸ ಗ್ರಾಹಕರು ಸಂಪರ್ಕಿಸಬಹುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥಮಾಡಿಕೊಳ್ಳುವ ಮನೋಭಾವ ಹೆಚ್ಚುತ್ತದೆ. ಈ ವಾರ ನೀವು ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳ ಬಗ್ಗೆ ಚಿಂತಿಸಬಹುದು. ನಿಮ್ಮ ಮಾತುಗಳಲ್ಲಿ ಮಧುರತೆ ಇರಲಿ, ಏಕೆಂದರೆ ಅಜಾಗರೂಕ ಮಾತುಗಳು ಸಂಬಂಧಗಳನ್ನು ದುರ್ಬಲಗೊಳಿಸಬಹುದು. ಆರೋಗ್ಯದ ಕಡೆ ಗಮನ ನೀಡಿ, ವಿಶೇಷವಾಗಿ ಜೀರ್ಣಕ್ರಿಯೆಯ ವಿಷಯದಲ್ಲಿ ನಿಯಮ ಪಾಲನೆ ಅಗತ್ಯ. ಮಿಥುನ ರಾಶಿಯವರಿಗೆ ಈ ವಾರ ಚಿಂತನೆಗಳ ಬದಲಾವಣೆಯ ಕಾಲ. ಬುದ್ಧಿಯ ಗ್ರಹವಾದ ಬುಧ ಬಲವಂತವಾಗಿರುವುದರಿಂದ ನೀವು ಹೊಸ ಕಲ್ಪನೆಗಳನ್ನು ರೂಪಿಸುತ್ತೀರಿ. ವಿದ್ಯಾರ್ಥಿಗಳಿಗೆ ಉತ್ತಮ ಸಾಧನೆ ಸಾಧ್ಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗಿರುವವರು ಪ್ರಗತಿ ಕಾಣಬಹುದು. ಉದ್ಯೋಗದಲ್ಲಿ ಸಂವಹನ ಪ್ರಮುಖ ಪಾತ್ರ ವಹಿಸುತ್ತದೆ. ನಿಮ್ಮ ಮಾತುಗಳು ಇತರರನ್ನು ಪ್ರಭಾವಿತಗೊಳಿಸುತ್ತವೆ. ಹಣಕಾಸಿನಲ್ಲಿ ತಕ್ಷಣದ ಲಾಭವಿಲ್ಲದಿದ್ದರೂ ಮುಂದಿನ ಲಾಭದ ಬೀಜ ಬಿತ್ತಲಾಗುತ್ತದೆ. ಸಂಬಂಧಗಳಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾದರೂ ಸಂವಾದದ ಮೂಲಕ ಪರಿಹಾರ ಸಿಗುತ್ತದೆ. ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ಪ್ರಕೃತಿಯ ನಡುವೆ ಸಮಯ ಕಳೆಯಿರಿ. ಕರ್ಕಾಟಕ ರಾಶಿಯವರಿಗಾಗಿ ಈ ವಾರ ಭಾವನಾತ್ಮಕ ತೀವ್ರತೆ ಹೆಚ್ಚಾಗಬಹುದು. ಚಂದ್ರನ ಚಲನೆ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಹಳೆಯ ನೆನಪುಗಳು ಮರುಕಳಿಸಬಹುದು. ಆದರೆ ಇದೇ ಸಮಯದಲ್ಲಿ ಕುಟುಂಬದ ಬೆಂಬಲ ನಿಮ್ಮ ಬಲವಾಗಿರುತ್ತದೆ. ಆರ್ಥಿಕವಾಗಿ ಸ್ವಲ್ಪ ಖರ್ಚು ಹೆಚ್ಚಾಗಬಹುದು, ವಿಶೇಷವಾಗಿ ಮನೆಯ ಅಗತ್ಯಗಳಿಗೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ಅವುಗಳನ್ನು ಭಯವಿಲ್ಲದೆ ಸ್ವೀಕರಿಸಿದರೆ ಪ್ರಗತಿ ಖಚಿತ. ಆರೋಗ್ಯದಲ್ಲಿ ನೀರಿನ ಅಂಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಂಡುಬಂದರೆ ವೈದ್ಯಕೀಯ ಸಲಹೆ ಪಡೆಯಿರಿ. ಧ್ಯಾನ ಮತ್ತು ಶಾಂತ ಮನೋಭಾವ ನಿಮ್ಮನ್ನು ಸಮತೋಲನದಲ್ಲಿ ಇಡುತ್ತದೆ. ಸಿಂಹ ರಾಶಿಯವರಿಗೆ ಈ ವಾರ ಗೌರವ ಮತ್ತು ಮಾನ್ಯತೆ ತರುತ್ತದೆ. ಸೂರ್ಯನ ಪ್ರಭಾವ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನೀವು ಮಾಡಿದ ಕೆಲಸಗಳಿಗೆ ಮೆಚ್ಚುಗೆ ಸಿಗುತ್ತದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ವೇತನ ಹೆಚ್ಚಳದ ಸೂಚನೆಯಿದೆ. ವ್ಯವಹಾರದಲ್ಲಿ ಧೈರ್ಯಪೂರ್ಣ ನಿರ್ಧಾರಗಳು ಲಾಭ ತರಬಹುದು. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮಹತ್ವ ಸಿಗುತ್ತದೆ. ಆದರೆ ಅಹಂಕಾರದಿಂದ ದೂರವಿರಿ. ಆರೋಗ್ಯದ ಕಡೆ ಗಮನ ನೀಡಿ, ವಿಶೇಷವಾಗಿ ಹೃದಯ ಮತ್ತು ರಕ್ತದ ಒತ್ತಡದ ವಿಷಯದಲ್ಲಿ. ಈ ವಾರ ನೀವು ಸಾಮಾಜಿಕವಾಗಿ ಹೆಚ್ಚು ಚುರುಕಾಗುತ್ತೀರಿ. ಕನ್ಯಾ ರಾಶಿಯವರಿಗೆ ಈ ವಾರ ಪರಿಶ್ರಮದ ಫಲ ದೊರೆಯುವ ಸಮಯ. ಬುಧನ ದೃಷ್ಟಿ ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ. ನೀವು ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತೀರಿ. ಉದ್ಯೋಗದಲ್ಲಿ ನಿಖರತೆ ನಿಮ್ಮ ಶಕ್ತಿಯಾಗಿರುತ್ತದೆ. ಹಣಕಾಸಿನಲ್ಲಿ ನಿಧಾನವಾದ ಬೆಳವಣಿಗೆ ಕಾಣಬಹುದು. ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ದೊರೆಯುತ್ತದೆ. ಆರೋಗ್ಯದ ಕಡೆ ಸ್ವಲ್ಪ ಜಾಗ್ರತೆ ಅಗತ್ಯ, ವಿಶೇಷವಾಗಿ ಹೊಟ್ಟೆ ಸಂಬಂಧಿತ ತೊಂದರೆಗಳ ಬಗ್ಗೆ. ಮನಸ್ಸಿನಲ್ಲಿ ಶಂಕೆಗಳು ಬಂದರೂ ಧೈರ್ಯದಿಂದ ಮುಂದುವರಿಯಿರಿ. ತುಲಾ ರಾಶಿಯವರಿಗೆ ಈ ವಾರ ಸಮತೋಲನದ ಪರೀಕ್ಷೆ. ಶುಕ್ರನ ಸ್ಥಿತಿ ನಿಮ್ಮ ಸಂಬಂಧಗಳಲ್ಲಿ ಸೌಹಾರ್ದತೆ ತರಬಹುದು. ದಾಂಪತ್ಯದಲ್ಲಿ ಹೊಸ ಉತ್ಸಾಹ ಕಾಣಬಹುದು. ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ. ಹಣಕಾಸಿನಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚಿಸಿ.
ಕಾನೂನು ಸಂಬಂಧಿತ ವಿಷಯಗಳು ಇದ್ದರೆ ಪರಿಹಾರ ಸಿಗಬಹುದು. ಆರೋಗ್ಯದಲ್ಲಿ ಚರ್ಮದ ಸಮಸ್ಯೆಗಳು ಇದ್ದರೆ ಚಿಕಿತ್ಸೆ ಪಡೆಯಿರಿ. ಮನಸ್ಸನ್ನು ಶಾಂತವಾಗಿಡಲು ಸಂಗೀತ ಅಥವಾ ಭಕ್ತಿ ಮಾರ್ಗ ಸಹಾಯಕ. ವೃಶ್ಚಿಕ ರಾಶಿಯವರಿಗೆ ಈ ವಾರ ತೀವ್ರ ಬದಲಾವಣೆಗಳ ಸೂಚನೆ. ಮಂಗಳ ಮತ್ತು ರಾಹುವಿನ ಪ್ರಭಾವದಿಂದ ಅಚಾನಕ್ ಘಟನೆಗಳು ಸಂಭವಿಸಬಹುದು. ಆದರೆ ನೀವು ಧೈರ್ಯದಿಂದ ಎದುರಿಸಿದರೆ ಯಶಸ್ಸು ನಿಮ್ಮದೇ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಬರಬಹುದು. ಹಣಕಾಸಿನಲ್ಲಿ ಲಾಭದ ಸೂಚನೆ ಇದ್ದರೂ ಖರ್ಚು ನಿಯಂತ್ರಿಸಬೇಕು. ಕುಟುಂಬದಲ್ಲಿ ಮಾತಿನ ಜಾಗ್ರತೆ ಅಗತ್ಯ. ಆರೋಗ್ಯದಲ್ಲಿ ರಕ್ತಸಂಚಾರಕ್ಕೆ ಸಂಬಂಧಿಸಿದ ಸಮಸ್ಯೆ ಇದ್ದರೆ ಗಮನವಿರಲಿ. ಧ್ಯಾನ ಮತ್ತು ಮಂತ್ರ ಜಪದಿಂದ ಮನಸ್ಸು ಶಾಂತವಾಗುತ್ತದೆ. ಧನುಸ್ಸು ರಾಶಿಯವರಿಗೆ ಈ ವಾರ ಧರ್ಮ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ಚಿಂತನೆಗಳು ಹೆಚ್ಚಾಗುತ್ತವೆ. ಗುರುನ ಅನುಗ್ರಹದಿಂದ ನಿಮಗೆ ಉತ್ತಮ ಮಾರ್ಗದರ್ಶನ ದೊರೆಯುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿ ಕಾಣಬಹುದು. ಉದ್ಯೋಗದಲ್ಲಿ ಹೊಸ ತರಬೇತಿ ಅಥವಾ ಹೊಸ ಜವಾಬ್ದಾರಿ ದೊರೆಯಬಹುದು. ಹಣಕಾಸಿನಲ್ಲಿ ನಿಧಾನವಾದ ಬೆಳವಣಿಗೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಂಡರೂ ಗಂಭೀರವಲ್ಲ. ಯಾತ್ರೆಯ ಯೋಗ ಕೂಡ ಇದೆ. ಮಕರ ರಾಶಿಯವರಿಗೆ ಈ ವಾರ ಪರಿಶ್ರಮ ಮತ್ತು ಸಹನೆಯ ಪರೀಕ್ಷೆ. ಶನಿಯ ಪ್ರಭಾವದಿಂದ ಕೆಲವೊಂದು ಕೆಲಸಗಳು ವಿಳಂಬವಾಗಬಹುದು. ಆದರೆ ಕೊನೆಗೆ ಫಲ ದೊರೆಯುತ್ತದೆ. ಉದ್ಯೋಗದಲ್ಲಿ ಸ್ಥಿರತೆ, ಆದರೆ ಹೆಚ್ಚಿನ ಪರಿಶ್ರಮ ಅಗತ್ಯ. ಹಣಕಾಸಿನಲ್ಲಿ ಖರ್ಚು ಹೆಚ್ಚಾಗಬಹುದು. ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಆರೋಗ್ಯದಲ್ಲಿ ಎಲುಬು ಮತ್ತು ಸಂಧಿ ನೋವುಗಳ ಬಗ್ಗೆ ಜಾಗ್ರತೆ. ಧೈರ್ಯದಿಂದ ಮುಂದುವರಿದರೆ ಮುಂದಿನ ವಾರ ಉತ್ತಮ ಫಲ. ಕುಂಭ ರಾಶಿಯವರಿಗೆ ಈ ವಾರ ಹೊಸ ಆಲೋಚನೆಗಳ ಹುಟ್ಟು. ರಾಹುವಿನ ಪ್ರಭಾವದಿಂದ ವಿಭಿನ್ನ ದಾರಿಗಳನ್ನು ಹುಡುಕುವ ಮನೋಭಾವ. ಉದ್ಯೋಗದಲ್ಲಿ ತಂತ್ರಜ್ಞಾನ ಅಥವಾ ಹೊಸ ವಿಧಾನಗಳಿಂದ ಲಾಭ. ಹಣಕಾಸಿನಲ್ಲಿ ಅಚಾನಕ್ ಲಾಭ ಸಾಧ್ಯ. ಸ್ನೇಹಿತರ ಸಹಕಾರ ಸಿಗುತ್ತದೆ. ಆರೋಗ್ಯದಲ್ಲಿ ಮಾನಸಿಕ ಒತ್ತಡ ತಪ್ಪಿಸಲು ಯೋಗ ಮತ್ತು ಪ್ರಾಣಾಯಾಮ ಸಹಾಯಕ. ಈ ವಾರ ನೀವು ತೆಗೆದುಕೊಳ್ಳುವ ನಿರ್ಧಾರ ಭವಿಷ್ಯವನ್ನು ರೂಪಿಸಬಹುದು. ಮೀನ ರಾಶಿಯವರಿಗೆ ಈ ವಾರ ಆತ್ಮಚಿಂತನೆಯ ಕಾಲ. ಗುರುನ ಅನುಗ್ರಹದಿಂದ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತವೆ. ಉದ್ಯೋಗದಲ್ಲಿ ನಿಧಾನವಾದ ಪ್ರಗತಿ, ಆದರೆ ಸ್ಥಿರತೆ. ಹಣಕಾಸಿನಲ್ಲಿ ಸಮತೋಲನ. ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು. ಆರೋಗ್ಯದಲ್ಲಿ ಕಾಲುಗಳಿಗೆ ಸಂಬಂಧಿಸಿದ ತೊಂದರೆ ಇದ್ದರೆ ವಿಶ್ರಾಂತಿ ಅಗತ್ಯ. ಧ್ಯಾನ ಮತ್ತು ದಾನ ಧರ್ಮದಿಂದ ಶುಭ ಫಲ. ಈ ವಾರದ ಗ್ರಹಸ್ಥಿತಿಯ ಪ್ರಕಾರ ಚಂದ್ರನು ವಿವಿಧ ರಾಶಿಗಳಲ್ಲಿ ಸಂಚರಿಸುತ್ತಾ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಾನೆ. ಶುಕ್ರನು ಸಂಬಂಧಗಳಲ್ಲಿ ಮಧುರತೆ ತರಲು ಸಹಾಯ ಮಾಡುತ್ತಾನೆ. ಮಂಗಳನು ಧೈರ್ಯ ನೀಡುತ್ತಾನೆ. ಗುರುನು ಜ್ಞಾನ ಮತ್ತು ಆಶೀರ್ವಾದ ನೀಡುತ್ತಾನೆ. ಶನಿ ಪರಿಶ್ರಮ ಮತ್ತು ಸಹನೆಯನ್ನು ಪರೀಕ್ಷಿಸುತ್ತಾನೆ. ರಾಹು ಮತ್ತು ಕೇತು ಜೀವನದ ಅಜ್ಞಾತ ಭಾಗಗಳನ್ನು ಸ್ಪರ್ಶಿಸುತ್ತವೆ. ಈ ಎಲ್ಲ ಗ್ರಹಗಳ ಸಂಯೋಗದಿಂದ ಈ ವಾರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಬಹುದು. ನಿಮ್ಮ ಮನಸ್ಸು ಶುದ್ಧವಾಗಿರಲಿ, ಮಾತು ಮಧುರವಾಗಿರಲಿ, ಪರಿಶ್ರಮ ನಿರಂತರವಾಗಿರಲಿ, ನಂಬಿಕೆ ದೃಢವಾಗಿರಲಿ. ಗ್ರಹಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಯ ಬೀಜ ಬಿತ್ತುತ್ತಿವೆ. ಆ ಬೀಜವನ್ನು ನೀವೇ ಬೆಳೆಸಬೇಕು. ಈ ವಾರ ನಿಮ್ಮ ಜೀವನವೇ ಬದಲಾಗಬಹುದು ಎಂಬ ಸೂಚನೆ ಸ್ಪಷ್ಟವಾಗಿದೆ. ಧೈರ್ಯ, ಧರ್ಮ, ಶ್ರದ್ಧೆ ಮತ್ತು ಪರಿಶ್ರಮ ನಿಮ್ಮ ಕೈಯಲ್ಲಿ ಇದ್ದರೆ ಯಾವುದೇ ಗ್ರಹದ ಪರಿಣಾಮ ನಿಮಗೆ ಹಿತಕರವಾಗುತ್ತದೆ. ನಿಮ್ಮ ರಾಶಿ ಏನೇ ಆಗಿರಲಿ, ಈ ವಾರವನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ, ಪ್ರಾರ್ಥನೆ ಮಾಡಿ, ಹಿರಿಯರ ಆಶೀರ್ವಾದ ಪಡೆದು ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗಲಿ, ಸಂತೋಷ ತುಂಬಿರಲಿ, ಯಶಸ್ಸು ನಿಮ್ಮ ಜೊತೆಗಿರಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶುಭ ಸೂಚನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.